ಹನಿ ಕಹಾನಿ ಬಗ್ಗೆ ಸಿಬಿಐ ವಿಚಾರಣೆಗೆ ಕರೆದರೆ ಹೋಗಲ್ವಂತೆ ರಾಜಣ್ಣ. ವಿನಯ್ ಸೋಮಯ್ಯ ಕೇಸ್ ಬೆನ್ನೇರಿ ಹೊರಟ ಕಾಕಿಗೆ ಸಿಕ್ತು ಟ್ವಿಸ್ಟ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡದ ಸಿಎಂ, ಡಿಸಿಎಂ. ಸಚಿವರಿಗೆ ಕ್ಲಾಸ್ ತಗೋತಾರ ಸಿಎಂ. ಎಲ್ಲದರ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಯತ್ನ ನಡೆದದ್ದು ನಿಜ ಅಂತ ಹೇಳಿ ಅಬ್ಬರಿಸಿದ್ದ ರಾಜಣ್ಣ ಅದ್ಯಾಕೋ ಈಗ ಸಿಐಡಿ ವಿಚಾರಣೆಗೆ ಕರೆದ್ರೆ ಹೋಗಲ್ಲ ಅಂತಿದ್ದಾರೆ. ನನಗೆ ಪಕ್ಷದ ಕೆಲಸ ಇದೆ, ಎಐಸಿಸಿ ಕಾರ್ಯಕ್ರಮ ನಡೀತಾ ಇದೆ, ಬುಧವಾರ ಕಾರ್ಯಕ್ರಮ ಮುಗಿಯುತ್ತೆ, ಸದ್ಯಕ್ಕೆ ನನಗೆ ಸಮಯವಿಲ್ಲ, ಶುಕ್ರವಾರ ಬೆಂಗಳೂರಿಗೆ ಬರ್ತೀನಿ, ಆಗ ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಯತ್ನ ಸಂಬಂಧ ಉನ್ನತ ಮಟ್ಟದ ತನಿಖೆ ಆಗಬೇಕು, ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಹನಿ ಕಹಾನಿ ಹಿಂದಿನ ನಿರ್ಮಾಪಕ ನಿರ್ದೇಶಕ ಯಾರು ಅಂತ ಗೊತ್ತಾಗಬೇಕು ಅಂದಿದ್ದ ರಾಜಣ್ಣ ಅದ್ಯಾಕೋ ಸಿಐಡಿ ವಿಚಾರಣೆಗೆ ಹಿಂದೇಟ್ ಹಾಕ್ತಿದ್ದಾರೆ. ಇನ್ನು ದೂರು ಕೊಟ್ಟ ರಾಜಣ್ಣರೇ ವಿಚಾರಣೆಯಿಂದ ದೂರ ಉಳಿದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಸುದ್ದಿಯಲ್ಲಿ ಇತ್ತು. ಅದ್ಯಾಕೋ ಸಿಎಂ, ಡಿಸಿಎಂ ದೆಹಲಿ ನಾಯಕರ ಭೇಟಿ ಬಳಿಕ ಈ ವಿಚಾರದಲ್ಲಿ ಸೈಲೆಂಟ್ಗೆ ಜಾರಿದ್ದಾರೆ. ಈ ಬಗ್ಗೆ ಸಚಿವರು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡ್ತಾ ಇರೋದು ಬಿಟ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅಷ್ಟಾಗಿ ಮಾತನಾಡ್ತಾ ಇಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಬಣ ಮಾತ್ರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋದಾದ್ರೆ ಡಿಕೆಶಿ ಅವರು ರೆಡಿ ಇದ್ದಾರೆ ಅಂತ ವರಸೆ ಬದಲಿಸಿದ್ದಾರೆ. ಈ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗದೇ ಇರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಇದೇ ಏಪ್ರಿಲ್ 8-9ರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಎಐಸಿಸಿ ಕಾರ್ಯಕಾರಿಣಿ ಸಭೆ ಜರುಗಲಿದ್ದು ಸಹಜವಾಗಿಯೇ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆಯಾಗುವ ಸಾಧ್ಯತೆ ಇದೆ. ಈ ವೇಳೆ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧ ಚರ್ಚೆಯಾಗುವ ಸಂಭವವಿದ್ದು ಈಗಲೇ ಮಾಡಬೇಕು ಅಥವಾ ಡಿಸೆಂಬರ್ ತನಕ ಇರಬೇಕು ಎಂಬುದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಸದ್ಯ ಈ ಎಲ್ಲದರ ಬಗ್ಗೆ ಏಪ್ರಿಲ್ 10ರ ಬಳಿಕವಷ್ಟೇ ಕ್ಲಾರಿಟಿ ಸಿಗೋ ಸಾಧ್ಯತೆಗಳಿವೆ. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದ ಕೆಲ ಬೆಳವಣಿಗೆಗಳು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ರಾಜಣ್ಣರ ಹನಿ ಟ್ರ್ಯಾಪ್ ಯತ್ನ ಕೇಸ್ ಕಾಂಗ್ರೆಸ್ ವರಿಷ್ಠರನ್ನ ಇನ್ನಿಲ್ಲದ ಮುಜುಗರಕ್ಕೆ ಈಡು ಮಾಡಿದೆ. ಮೊನ್ನೆ ದೆಹಲಿಗೆ ಸಿಎಂ ಭೇಟಿ ನೀಡಿದ ವೇಳೆ ಹೈಕಮಾಂಡ್ ನಾಯಕರು ರಾಜ್ಯ ಸಚಿವರ ನಡವಳಿಕೆ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಈ ಬಗ್ಗೆ ಎಚ್ಚರ ವಹಿಸುವಂತೆ ಸಿಎಂಗೆ ತಿಳಿ ಹೇಳಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ಸಂದೇಶದ ಹಿನ್ನೆಲೆ ಇದೇ ಶುಕ್ರವಾರ ಕ್ಯಾಬಿನೆಟ್ ಸಭೆ ಕರೆದಿರುವ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಬುದ್ಧಿ ಮಾತು ಹೇಳುವ ಸಾಧ್ಯತೆ ಇದೆ. ಒಳ ರಾಜಕಾರಣ, ಹುದ್ದೆಗಳ ಬಗ್ಗೆ ಸಚಿವರು ಮಾತಾಡುವುದು ಬಿಡಬೇಕು, ಇಲಾಖೆಯ ಕೆಲಸಗಳನ್ನ ಮಾಡಿ ಸರ್ಕಾರದ ಇಮೇಜ್ ಹೆಚ್ಚಿಸಬೇಕು, ಸಂಪುಟ ಪುನಾರಚನೆ ಸದ್ಯಕ್ಕಿಲ್ಲ, ನಿಮ್ಮ ಕೆಲಸ ನೀವು ಮಾಡಿ, ಎಲ್ಲರೂ ಹೈಕಮಾಂಡ್ ಸೂಚನೆಯಂತೆ ನಡೆದುಕೊಳ್ಳಬೇಕು ಅಂತ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿವಿ ಮಾತು ಹೇಳಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇಂದು ಮೇಲುಕೋಟೆ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೆಯಲಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ವೈರಮುಡಿ ಉತ್ಸವಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇಂದು ರಾತ್ರಿ 8:30ಕ್ಕೆ ಸಲ್ಲುವ ಆಶ್ಲೇಷ ನಕ್ಷತ್ರದಲ್ಲಿ ಚಲುವನಾರಾಯಣನಿಗೆ ವೈರಮುಡಿ ಮಾಡಿ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಇಂದು ಬೆಳಗ್ಗೆ ಜಿಲ್ಲಾ ಖಜಾನೆಯಿಂದ ವಜ್ರ ಖಚಿತ ವೈರಮುಡಿ ಆಭರಣವನ್ನ ಡಿಸಿ, ಎಸ್ಪಿ ನೇತೃತ್ವದಲ್ಲಿ ಪರಿಶೀಲಿಸಲಾಯಿತು. ಬಳಿಕ ಮೇಲುಕೋಟೆ ದೇಗುಲದ ಸ್ಥಾನಿಕರಿಗೆ ಹಸ್ತಾಂತರ ಮಾಡಲಾಯಿತು. ಪರಕಾಲ ಮಠದ ವಿಶೇಷ ವಾಹನದಲ್ಲಿ ಪೊಲೀಸರ ಭದ್ರತೆಯೊಂದಿಗೆ ಆಭರಣಗಳನ್ನು ಮೇಲುಕೋಟೆಗೆ ರವಾನೆ ಮಾಡಲಾಯಿತು. ಈ ವೇಳೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ರವಾನಿಸಲಾಯಿತು. ಮಂಡ್ಯದ ಲಕ್ಷ್ಮೀ ಜನಾರ್ದನ ದೇಗುಲದಲ್ಲಿ ಪ್ರಥಮ ಪೂಜೆ ಮಾಡಿ ಬಳಿಕ ಮೇಲುಕೋಟೆಗೆ ತರಲಾಯಿತು. ಈ ವೇಳೆ ಮಾರ್ಗದುದ್ದಕ್ಕೂ ಸಿಗುವ ಗ್ರಾಮಗಳಲ್ಲಿ ವೈರಮುಡಿ ಕಿರೀಟಕ್ಕೆ ಪೂಜೆಗೆ ಅವಕಾಶ ನೀಡಲಾಗಿತ್ತು. ಇನ್ನು ವೈರಮುಡಿ ಉತ್ಸವ ಹಿನ್ನೆಲೆ ಮೇಲುಕೋಟೆಯ ಪ್ರಮುಖ ಬೀದಿಗಳಲ್ಲಿ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು. ಹಾಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರಗಳಿಂದ ಇಡೀ ಮೇಲುಕೋಟೆಯೇ ವೈಕುಂಠದ ವೈಭವದಲ್ಲಿ ಮಿಂದೆದ್ದಂತೆ ವಿಜೃಂಭಿಸುತ್ತಿತ್ತು. ರಾಜಮುಡಿ ಮತ್ತೆ ವೈರಮುಡಿ ನಮ್ದು 6 ಗಂಟೆಗೆ ಪರ್ಕಾವಣೆ ಪ್ರಾರಂಭವಾಗುತ್ತೆ. ಪರ್ಕಾವಣೆ ಪ್ರಾರಂಭವಾದ ನಂತರ ಸರಿಸುಮಾರು 8 ಗಂಟೆಗೆ ಒಂದು ವೈರಮುಡಿ ಉತ್ಸವ ಪ್ರಾರಂಭವಾಗುತ್ತೆ. ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಿರಲಿ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣ ಸಂಬಂಧ ಇನ್ಸ್ಪೆಕ್ಟರ್, 2 ಕಾನ್ಸ್ಟೇಬಲ್ ಸೇರಿ 7 ಮಂದಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ಸ್ಪೆಕ್ಟರ್ ಕುಮಾರ್, ಕಾನ್ಸ್ಟೇಬಲ್ಗಳಾದ ಉಮೇಶ್, ಅನಂತ್ ಹಾಗೂ 3 ಸರ್ಕಾರಿ, 4 ಖಾಸಗಿ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ದೂರುದಾರ ಚನ್ನೇಗೌಡ ನೀಡಿದ ದೂರಿನ ಮೇಲೆ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕಳೆದ ವಾರವಷ್ಟೇ ಅನ್ನಪೂರ್ಣೇಶ್ವರಿ ಠಾಣೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿತ್ತು. ಇನ್ನು ಕಡಿಮೆ ಬೆಲೆಗೆ ಬಿಲ್ಡಿಂಗ್ ಹೇಳಿದವರಿಗೆ ಬರೆಯುವಂತೆ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ಗಳು ಒತ್ತಡ ಹಾಕುವ ಜೊತೆಗೆ ಮನೆಗೆ ನುಗ್ಗಿ ಧಮಕಿ ಹಾಕಿದ್ರು. ಹಾಗೆ ಅಲ್ಲದೆ ಹಳೆ ಕೇಸ್ ಕ್ಲಿಯರ್ ಮಾಡೋದಾಗಿ ದೂರುದಾರ ಹಾಗೂ ಆತನ ಪತ್ನಿ ಜೊತೆ ಇನ್ಸ್ಪೆಕ್ಟರ್ ಕುಮಾರ್ ಮಾತನಾಡಿದ್ರು. ಈ ಬಗ್ಗೆ ವಿಡಿಯೋ ಬಿಡುಗಡೆಯಾಗಿತ್ತು. ಇದೀಗ ಎಫ್ಐಆರ್ ದಾಖಲಿಸಿಕೊಂಡಿರುವ ಲೋಕಾಯುಕ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ.
ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ರೆಬೆಲ್ ಶಾಸಕ ಯತ್ನಾಳ್ ಸ್ವಲ್ಪ ಬದಲಾಗಬಹುದು, ಮಾತಿನ ಧಾಟಿಯಲ್ಲಿ ಬದಲಾವಣೆ ಆಗಬಹುದು ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಅದ್ಯಾಕೋ ಉಚ್ಚಾಟನೆ ಬಳಿಕವೂ ಶಾಸಕ ಯತ್ನಾಳ್ ಬದಲಾದಂತೆ ಕಾಣ್ತಾ ಇಲ್ಲ. ಎಂದಿನಂತೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಗುಡುಗುತ್ತಲೇ ಇದ್ದಾರೆ. ನಿನ್ನೆ ವಿಜಯೇಂದ್ರಗೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸುವ ಸವಾಲ್ ಹಾಕಿದ್ದರು. ಹಾಗೆ ವಿಜಯೇಂದ್ರ ಬಣದ ನಾಯಕರನ್ನ ಹಂದಿಗೆ ಹೋಲಿಸಿ ವಾಗ್ದಾಳಿ ಮಾಡಿದ್ರು. ಇನ್ನು ಯತ್ನಾಳ್ ಬದಲಾಗದ ವರಸೆಗೆ ರೆಬೆಲ್ ಸದಸ್ಯರು ಸುಸ್ತು ಹೊಡೆದಿದ್ದಾರೆ. ಹೇಗಾದ್ರೂ ಉಚ್ಚಾಟನೆ ವಾಪಸ್ ಮಾಡಿಸ್ತೇವೆ, ಸುಮ್ನಿರಿ ಅಂತ ರೆಬೆಲ್ ತಂಡದ ಸದಸ್ಯರು ಕೈ ಮುಗಿದರು. ಅದ್ಯಾಕೋ ಯತ್ನಾಳ್ ಮಾತ್ರ ತಮ್ಮ ವಾಗ್ದಾಳಿಗೆ ಬ್ರೇಕ್ ಹಾಕುವ ಲಕ್ಷಣ ಕಾಣ್ತಿಲ್ಲ. ಅತ ಭಿನ್ನರಿಂದ ಯತ್ನಾಳ್ ಘರ್ ವಾಪಸಿಗೆ ತೀವ್ರ ತರದ ಕಸರತ್ತು ನಡೆಸುತ್ತಿದ್ದಾರೆ. ಇತ್ತ ಯತ್ನಾಳ್ ನಿತ್ಯ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಗುಡುಗುತ್ತಲೇ ಇದ್ದಾರೆ. ಯತ್ನಾಳ್ರ ಈ ನಡೆ ಘರ್ ವಾಪಸಿ ಕಸರತ್ತಿಗೆ ತಣ್ಣೀರು ಹಾಕುತ್ತಾ ಅಥವಾ ತಮ್ಮವರ ಮಾತು ಕೇಳದ ಮೇಲೆ ರೆಬೆಲ್ಸ್ ಸಹವಾಸ ಬಿಡ್ತಾರಾ ಅನ್ನೋದು ಸದ್ಯದ ಕುತೂಹಲ. ನಮ್ಮ ಮೆಟ್ರೋ ಪ್ರಯಾಣಿಕರ ಪಾರ್ಕಿಂಗ್ ಸಮಸ್ಯೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಹೊಸ ಪ್ಲಾನ್ ಒಂದನ್ನು ಮಾಡಿದ್ದು, ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ತಮ್ಮ ವಾಹನಗಳ ಪಾರ್ಕ್ ಮಾಡುವ ಸಂಬಂಧ ಗುಡ್ ನ್ಯೂಸ್ ಒಂದನ್ನು ನೀಡಲು ತಯಾರಿ ನಡೆಸಿದೆ. ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ಜಾಗ ಇದ್ದರೂ ಅನೇಕರು ನಿಲ್ದಾಣಗಳ ಅಕ್ಕಪಕ್ಕ ಬೇಕಾಬಿಟ್ಟಿ ಪಾರ್ಕ್ ಮಾಡಿ ಹೋಗ್ತಿದ್ದಾರೆ. ಇದು ನಿಲ್ದಾಣಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ಡಿದೆ. ಅಲ್ಲದೆ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿ ಹೋಗೋ ಕಾರಣ ಸಾರ್ವಜನಿಕರಿಗೆ ಸಮಸ್ಯೆ ಜೊತೆಗೆ ವಾಹನ ಮಾಲೀಕರಿಗೂ ಸೇಫ್ಟಿ ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆ ತಪ್ಪಿಸಲು ಆಯ್ದ ಮೆಟ್ರೋ ನಿಲ್ದಾಣಗಳಲ್ಲಿ ಮಾಲ್ಗಳಲ್ಲಿ ಇರುವಂತಹ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾದರಿಯನ್ನ ಅನುಸರಿಸಲು ಮುಂದಾಗಿದೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ಗೆ ಬೇಕಾದ ಮಷಿನ್ಗಳನ್ನ ಖರೀದಿ ಮಾಡಲು ಮುಂದಾಗಿದೆ. ಸದ್ಯ ಆರಂಭದಲ್ಲಿ ಕೆಆರ್ಪುರ ಮತ್ತು ಮೆಜೆಸ್ಟಿಕ್ನಲ್ಲಿ ಈ ಯೋಜನೆ ಆರಂಭಿಸೋಕೆ ಚಿಂತನೆ ನಡೆಸಿದೆ. ಬಳಿಕ ಹಂತ ಹಂತವಾಗಿ ವಿಸ್ತರಿಸುವ ಚಿಂತನೆಯಲ್ಲಿದೆ. ಪಾರ್ಕಿಂಗ್ ಮಾಡುವ ಪ್ರಯಾಣಿಕರಿಗೂ ಡಿಸ್ಕೌಂಟ್ ನೀಡುವ ಸಂಬಂಧ ಕೆಲ ಯೋಜನೆಗಳನ್ನ ರೂಪಿಸುತ್ತಿದೆ. ಸ್ಕೂಟರ್ಸು ರೋಡ್ನಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅವರು ಮೆಟ್ರೋ ತಗೊಂಡು ಹೋಗ್ತಾರೆ. ಸೊ ಎಲ್ಲೆಲ್ಲಿ ನಮಗೆ ಅವಕಾಶ ಇದೆ ನಾವು ಮೆಟ್ರೋದಲ್ಲಿ ಡಬಲ್ ಲೆವೆಲ್ನಲ್ಲಿ 2 ಲೆವೆಲ್ನಲ್ಲಿ ಆ ಮೆಷಿನ್ ಉಪಯೋಗ ಇದೆಯಲ್ಲ ಅದನ್ನು ಖರೀದಿ ಮಾಡಿ ವಿಲ್ ಮೇಕ್ ಇಟ್ ಅವೈಲೇಬಲ್. ಅಂದರೆ 2 ಲೆವೆಲ್ನಲ್ಲಿ ಸ್ಕೂಟರ್ ಪಾರ್ಕಿಂಗ್ ಎಲ್ಲ ಮಾಡಿದರೆ ನಮಗೆ ಡಬಲ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ. ಜನರಿಗೆ ಸಹ ಹೊರಗೆ ಹೋಗ್ತಕ್ಕಂಥ ಹೊರಗೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ. ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಕೆಲವು ಜನರು ಅದನ್ನು ಪಾರ್ಕಿಂಗ್ ಮಾತ್ರ ಉಪಯೋಗ ಮಾಡ್ತಾರೆ. ಅವರು ಯಾರು ಮೆಟ್ರೋನಲ್ಲಿ ಹೋಗಲಿಕ್ಕೆ ಪಾರ್ಕಿಂಗ್ ಉಪಯೋಗ ಮಾಡ್ತಾ ಇಲ್ಲ.